ನಮಸ್ತೆ ಎಲ್ಲರಿಗೂ. ಎಲ್ಲರೂ ಆರಾಮಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ಸೊ ಟುಡೇ ಇವತ್ತು ಇಂಡೋ ಜಪಾನ್ ಒಂದು ಡಿಶ್ ಕುಕ್ ಮಾಡೋಣ. ಚಿಕನ್ ವಿತಿನ್ 15 ಮಿನಿಟ್ಸ್ ಆಗೋಗುತ್ತೆ ಲಿಟ್ರಲಿ. ನಮಗೆ ಹತ್ತಿರದಲ್ಲಿ ಎಲ್ಲೂ ಬುಚರ್ ಶಾಪ್ ಇಲ್ಲ. ಸೊ ನಮಗೆ ಹತ್ತಿರ ಇರೋ ಸೂಪರ್ ಮಾರ್ಕೆಟಲ್ಲಿ ಈ ಥರ ಥೈಸ್, ಲೆಗ್ಸ್ ಮತ್ತು ಡ್ರಮ್ ಸ್ಟಿಕ್ಸ್ ಅಥವಾ ಬ್ರೆಸ್ಟ್ ಈ ಥರ ಡಿಫ್ರೆಂಟ್ ಪಾರ್ಟ್ಸ್ ಸಿಗುತ್ತೆ. ಇದನ್ನು ಕ್ಲೀನ್ ಮಾಡಿಕೊಂಡು ನಾನು ಕಟ್ ಮಾಡಿಕೊಂಡು ತಂದಿದ್ದೀನಿ ಚಿಕ್ಕ ಪೀಸು. ಇದಕ್ಕೆ ಮ್ಯಾರಿನೇಷನ್ಗೆ ಫಸ್ಟು ಉಪ್ಪು, ಪಿಂಕ್ ಸಾಲ್ಟ್ ಯೂಸ್ ಮಾಡಿದ್ದೀನಿ. ಆಮೇಲೆ ಸ್ವಲ್ಪ ಅರಿಶಿನ ಯೂಸ್ ಮಾಡ್ತಾ ಇದ್ದೀನಿ. ಆಮೇಲೆ ಪೆಪ್ಪರ್ ಪೌಡರ್ ಯೂಸ್ ಮಾಡಬೇಕು. ಇದು ಖಾರಕ್ಕೆ ನಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರಕ್ಕೆ ಖಾರದ ಪುಡಿ, ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಇಲ್ಲಿ ಜಪಾನಲ್ಲಿ ಖಾರ ಯೂಸ್ ಮಾಡಲ್ಲ, ಅವರು ಓನ್ಲಿ ಪೆಪ್ಪರ್ ಪೌಡ್ರೇ ಯೂಸ್ ಮಾಡ್ತಾರೆ. ಇದು ಶೆಜ್ವಾನ್ ಪೆಪ್ಪರ್ ಅಂತ ಕರಿ ಮೆಣಸು ಬರುತ್ತಲ್ವ, ಅದರದ್ದೇ ಒಂದು ಫ್ಲವರ್ ಇರೋ ಒಂದು ವೆರೈಟಿ. ಸೊ ಇವೆರಡನ್ನೂ ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಶೆಜ್ವಾನ್ ಪೆಪ್ಪರ್ ಒಂದು ಟಿಂಗ್ಲಿಂಗ್ ಎಫೆಕ್ಟ್ ಕೊಡುತ್ತೆ, ನಮ್ನೆಸ್ ಕೊಡುತ್ತೆ. ಅದು ಒಂಥರ ಚೆನ್ನಾಗಿರುತ್ತೆ, ಡಿಫ್ರೆಂಟ್ ಟೇಸ್ಟ್ ಇರುತ್ತೆ, ಅಲಾಂಗ್ ವಿತ್ ಸಮ್ ಸ್ಪೈಸ್ ಆ್ಯಂಡ್ ಫ್ಲೇವರ್. ಸೊ ಇದೆರಡನ್ನೂ ಮಿಕ್ಸಿ ಮಾಡಿ ಹಾಕ್ತಾಯಿದ್ದೀನಿ. ಇದು ಫ್ರೆಶ್ಶಾಗಿ ಮಿಕ್ಸ್ ಮಾಡಿದ್ರೆ ಪೆಪ್ಪರ್ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಆ್ಯಕ್ಚುಲಿ ಚಿಕನ್ಗೆ. ಸೊ ಇದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು 2 ಟೀ ಚಮಚ ಹಾಕ್ತಾಯಿದ್ದೀನಿ. ಇದೆಲ್ಲ ಹಾಕಿಬಿಟ್ಟು ಹಂಕರ್ಡ್ ಸಿಗುತ್ತೆ, ಅಂದರೆ ಸ್ವಲ್ಪ ಗಟ್ಟಿ ಮೊಸರು, ನೀರೆಲ್ಲ ತೆಗೆದುಬಿಟ್ಟು ಆದಷ್ಟು ಗಟ್ಟಿ ಮೊಸರು ಹಾಕಿದ್ರೆ ಚೆನ್ನಾಗಿರುತ್ತೆ. ಇಲ್ಲಿ ರೆಡಿ ಸಿಗುತ್ತೆ, ಅಷ್ಟು ನೀರು ಇರಲ್ಲ ಇದರಲ್ಲಿ, ಗಟ್ಟಿ ಇರುತ್ತೆ, ಥಿಕ್ ಕರ್ಡ್ ಸಿಗುತ್ತೆ, ಅದನ್ನೇ ಹಾಕ್ತಾಯಿದ್ದೀನಿ ಒಂದು 2 ಚಮಚ. ಅದಾದಮೇಲೆ ಸ್ವಲ್ಪ ವೆನಿಗರ್ ಹಾಕ್ಕೊಳ್ಳೋಣ. ವೆನಿಗರ್ ಮತ್ತು ಸೋಯಾ ಸಾಸ್ ಸ್ವಲ್ಪ ಹಾಕಿಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಟರೆ ಚೆನ್ನಾಗಿರುತ್ತೆ. ಇಮಿಡಿಯೇಟ್ ಕೂಡ ನಾವು ಯೂಸ್ ಮಾಡ್ಕೋಬೋದು. ಒಂದು 15 ಮಿನಿಟ್ಸ್ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಅಥವಾ ಆಚೆನೇ ಕವರ್ ಮಾಡಿ ಇಟ್ಬಿಟ್ರೆ ತುಂಬ ಚೆನ್ನಾಗಿ ಎಲ್ಲ ಫ್ಲೇವರ್ಸ್ ಇನ್ಫ್ಯೂಸ್ ಆಗುತ್ತೆ ಚಿಕನ್ ಒಳಗಡೆ. ಸೊ ಅದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಆ್ಯಂಡ್ ಈಗ ಮ್ಯಾರಿನೇಷನ್ಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ಪೀಸ್ಗೂ ನೀಟಾಗಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಮಸಾಜ್ ಮಾಡಿ ಪಕ್ಕಕ್ಕೆ ಇಟ್ಕೋಬೇಕು. ಇದು ಆ್ಯಕ್ಚುಲಿ 2 ಡಿಶಸ್ ಟ್ರೈ ಮಾಡ್ತಾಯಿದ್ದೀನಿ ನಾನಿವತ್ತು, ಡ್ರೈ ಮತ್ತು ಮಂಚೂರಿಯನ್ ಟೈಪು. ತೆರಿಯಾಕಿ ಚಿಕನ್ ಅಂತ ಸಿಗುತ್ತೆ ಜಪಾನಲ್ಲಿ. ಅವರು ತುಂಬ ಸ್ವೀಟ್ ಆ್ಯಂಡ್ ಚಿಕನ್, ಅದು ಅವ್ರು ಖಾರ ಹಾಕಲ್ಲ. ಬಟ್ ಆ್ಯಸ್ ಐ ಮೆನ್ಷನ್ಡ್ ಇಟ್ ಈಸ್ ಇಂಡೋ ಜಪಾನ್ ಡಿಶ್. ಸೊ ನಾನು ಸ್ವಲ್ಪ ಇಂಡಿಯನ್ ವರ್ಷನ್ ತೆರಿಯಾಕಿ ಚಿಕನ್ ಥರ ಮಾಡ್ತಾಯಿದ್ದೀನಿ ಬೇಸಿಕಲಿ. ಸೊ ಈಗ ಅದಕ್ಕೆ ಬಟರ್ ಸ್ವಲ್ಪ ಬಿಸಿ ಮಾಡಿರೋ ಪ್ಯಾನ್ಗೆ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಈ ಬಟರ್ ಜೊತೆ ಗಾರ್ಲಿಕ್ಕು ಬಾಂಬ್ ಫ್ಲೇವರ್ ಕಾಂಬಿನೇಷನ್, ಅದು ಹಾಕಿದ್ರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಸೆಸಮೆ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ. ಬಟರ್, ಸೆಸಮೆ ಆಯಿಲ್ ಸ್ವಲ್ಪ ಹಾಕ್ಕೊಂಡು, ಎಣ್ಣೆನೂ ಏನು ಜಾಸ್ತಿ ಬೇಕಾಗಲ್ಲ, ಡೀಪ್ ಫ್ರೈ ಅಲ್ಲ ಇದು, ಶಾಲೋ ಫ್ರೈ ವಿತ್ ಸಮ್ ಸ್ಮೋಕಿಂಗ್ ಎಫೆಕ್ಟ್ ಬರುತ್ತೆ ಫ್ರೈ ಮಾಡಬೇಕಾದ್ರೆ ಚಿಕನ್ಗೆ. ಇದೆಲ್ಲ ಬಟರ್ ಮೆಲ್ಟ್ ಆದಮೇಲೆ ಸ್ವಲ್ಪ ಗಾರ್ಲಿಕ್ ಹಾಕ್ಕೊಂಡು ಅದು ಸ್ವಲ್ಪ ಫ್ಲೇವರ್ ಇನ್ಫ್ಯೂಸ್ ಆಗುತ್ತೆ ಬಟರ್ ಜೊತೆ. ಅದಾದಮೇಲೆ ಇದನ್ನು ಫ್ರೈ ಮಾಡೋಕ್ಕೆ ಚಿಕನ್ ಪೀಸ್ಗಳೆಲ್ಲ ಇಡೋಣ. ಸೊ ಬಟರ್ ಹಾಕಿದೆ, ಸ್ವಲ್ಪ ಜಾಸ್ತಿ ಏನು ಬರ್ನ್ ಆಗೋದು ಬೇಡ, ಆಮೇಲೆ ಬರ್ನ್ಟ್ ಗಾರ್ಲಿಕ್ ಸ್ಮೆಲ್ ಬರುತ್ತೆ. ಸ್ವಲ್ಪ ಮೀಡಿಯಮ್ ಆಗಿ ಫ್ರೈ ಆದರೆ ಸಾಕು ಗಾರ್ಲಿಕ್. ಆ ಬಟರ್ಗೆಲ್ಲ ಇನ್ಫ್ಯೂಸ್ ಆಗಿದೆ ಈಗ ಫ್ಲೇವರು. ಈಗ ಫ್ರೈ ಮಾಡೋಣ ಚಿಕನ್ ಫ್ರೈ ಮಾಡಿಬಿಟ್ಟು ಜಸ್ಟ್ 3 ಮಿನಿಟ್ಸ್ ಒಂದು ಸೈಡ್ ಅಷ್ಟೇ. ಟೋಟಲ್ 5 to 6 ಮಿನಿಟ್ಸಲ್ಲಿ ನಮಗೆ ಚಿಕನ್ ಡ್ರೈ ರೆಡಿ ಆಗೋಗುತ್ತೆ. ಅದು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ, ಡ್ರೈ ಅಥವಾ ಏನಾದರೂ ಸ್ನ್ಯಾಕ್ಸ್ ಥರನೂ ಚೆನ್ನಾಗಿರುತ್ತೆ ತಿನ್ನೋಕ್ಕೆ, ಡ್ರೈ ವೆರೈಟಿ. ಸೊ ಇದೆಲ್ಲ ಪ್ಯಾನ್ ಮೇಲೆ ಅರೇಂಜ್ ಮಾಡಿಬಿಟ್ಟು ಕ್ಲೋಸ್ ಮಾಡಿದ್ರೆ ಒಂದು 3 ಮಿನಿಟ್ಸಲ್ಲಿ ಒಂದು ಕಡೆ ಫುಲ್ ಫ್ರೈ ಆಗಿಬಿಡುತ್ತೆ. ಅದಾದಮೇಲೆ ಇನ್ನೊಂದು ಕಡೆ ಫ್ಲಿಪ್ ಮಾಡಿ ಅದೊಂದು 3 ಮಿನಿಟ್ಸು ಫ್ರೈ ಮಾಡ್ಕೋಬೋದು. ಇದು ಚೆನ್ನಾಗಿ ಸಿಸಲ್ ಆಗ್ತಾ ಇದೆ. ಇದೆಲ್ಲ ಫುಲ್ಲು ಕಂಪ್ಲೀಟ್ ಆದಮೇಲೆ ತೆಗೆದು ಫ್ಲಿಪ್ ಮಾಡೋಣ. ನೋಡಿ ಆಲ್ರೆಡಿ ತಂದೂರ್ ಎಫೆಕ್ಟ್ ಬಂದ್ಬಿಟ್ಟಿದೆ, ಆಲ್ರೆಡಿ ಕಲರ್ ಎಲ್ಲ ಫುಲ್ ಚೇಂಜ್ ಆಗಿದೆ. ಈ ಕಡೆ ಒಂದು 3 ಮಿನಿಟ್ಸ್ ಬಿಟ್ಟರೆ ರೆಡಿ ಆಗೋಯ್ತು. ಇದನ್ನು ತೆಗೆದು ಬೇಕಾದರೆ ಹಂಗೆ ತಿನ್ಬೋದು, ಹಂಗೆ ಟೇಸ್ಟ್ ಮಾಡಿ ನೋಡಿದ್ರೆ ತುಂಬ ಚೆನ್ನಾಗಿದೆ.
ಫ್ಲಿಪ್ ಮಾಡಿ ಎಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗಿಲ್ಲ, ಡಾರ್ಕ್ ಕಲರ್ ಬಂದಿಲ್ಲ ಆ ಕಡೆ ಫ್ರೈ ಮಾಡಿದ್ರೆ ಆಯಿತು. ಇಲ್ಲಿ ಹಿಂಗೆ ಕಟ್ ಮಾಡ್ಕೊಂಡು ನೋಡಿದ್ರೆ ನಮಗೆ ಬೆಂದಿದೆಯಾ ಅಥವಾ ಇಲ್ವಾ ಅನ್ನೋದು ಗೊತ್ತಾಗ್ಬಿಡುತ್ತೆ, ನೀಟಾಗಿ ಇಲ್ಲೇ ಗೊತ್ತಾಗ್ಬಿಡುತ್ತೆ. ಸೊ ಇದನ್ನು ನೋಡಿಕೊಂಡು ಜಾಸ್ತಿ ಟೈಮು ಏನು ತೊಗೊಳ್ಳಲ್ಲ, ಗೊತ್ತಲ್ಲ ಇನ್ನು ಚಿಕನ್ ನಾರ್ಮಲಿ ಮಾಡೋರು ಗೊತ್ತಾಗ್ಬಿಡುತ್ತೆ ಅದು ಬೆಂದಿರೋದು ಬೆಂದಿಲ್ಲದೆ ಇರೋದು. ಈ ಥರ ಒಂದು 3-4 ಬ್ಯಾಚಸ್ ನಾನು ಫ್ರೈ ಮಾಡಿಬಿಟ್ಟು ಆಮೇಲೆ ಒಂದು ಸಾಸ್ ಪ್ರಿಪೇರ್ ಮಾಡ್ತೀನಿ. ಸೊ ಇಲ್ಲಿ 4 ಬ್ಯಾಚಸ್ ಫ್ರೈ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಇದರಲ್ಲೊಂದು ಅರ್ಧ ಸಾಸ್ ಪ್ರಿಪೇರ್ ಮಾಡಿ ಅದರೊಳಗೆ ಮಿಕ್ಸ್ ಮಾಡೋಣ. ಸಾಸ್ ಪ್ರಿಪೇರ್ ಮಾಡೋಕ್ಕೆ ಈ ಕಾರ್ನ್ಫ್ಲೋರ್ಗೆ ಒಂದು ಟೀ ಸ್ಪೂನ್ ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ಪ್ಯಾನಲ್ಲಿ ಬಟರ್ ಹಾಕಿದ್ದೀನಿ, ಸ್ವಲ್ಪ ಬಟರ್ ಮತ್ತು ಫ್ರೈ ಮಾಡಿರೋ ಪ್ಯಾನಲ್ಲೇ ಚಿಕನ್ ಫ್ರೈ ಮಾಡಿರ್ತೀವಲ್ಲ ಅದೇ ಪ್ಯಾನ್ಗೆ ಈ ಕಾರ್ನ್ಫ್ಲೋರ್ಗೆ ಸ್ವಲ್ಪ ನೀರು ಮಿಕ್ಸ್ ಮಾಡಿ, ಅದಾದಮೇಲೆ ಸೋಯಾ ಸಾಸು, ಸ್ವಲ್ಪ ವೆನಿಗರು, ಆಮೇಲೆ ಹನಿ ಹಾಕ್ತಾರೆ ಬಟ್ ನಾನು ಹನಿ ಏನು ಹಾಕಿಲ್ಲ. ಮತ್ತು ಮಿರಿನ್ ಸಾಕೆ ಅಂತೆಲ್ಲ ಸಿಗುತ್ತಿಲ್ಲಿ, ಇವ್ರದ್ದು ಒಂದು ಟ್ರೆಡಿಷ್ನಲ್ ಜಾಪನೀಸ್ ಲಿಕ್ವಿಡ್ಸ್, ಅದೆಲ್ಲ ಎಲ್ಲ ಜಾಪನೀಸ್ ಟ್ರೆಡಿಷ್ನಲ್ ಫುಡ್ಗೂ ಅದನ್ನು ಯೂಸ್ ಮಾಡ್ತಾರೆ. ನಾನು ಅದನ್ನೆಲ್ಲ ಏನು ಯೂಸ್ ಮಾಡಿಲ್ಲ. ಆ್ಯಕ್ಚುಲಿ ಇಟ್ ಈಸ್ ಎ ವೈಟ್ ವೈನ್ ಸಾಕೆ ಅಂದರೆ. ಇಲ್ಲಿ ಜಸ್ಟ್ ಒರಿಗಾನೋ ಹಾಕಿದ್ದೀನಿ ಸ್ವಲ್ಪ, ಆಮೇಲೆ ವೆನಿಗರು, ಸೋಯಾ ಸಾಸು, ಸ್ವಲ್ಪ ಕೆಚಪ್ ಹಾಕಿದ್ದೀನಿ. ಅದು ಸ್ವಲ್ಪ ಸ್ವೀಟ್ನೆಸ್ ಕೊಡುತ್ತೆ, ಮಕ್ಳಿಗೆ ಇಷ್ಟ ಆಗುತ್ತೆ. ಆಮೇಲೆ ನಮ್ಮ ಇಂಡಿಯನ್ ಕೊರಿಯಾಂಡರ್ ಅಫ್ಕೋರ್ಸ್ ಟಚಪ್ ಬೇಕಲ್ಲ, ಸೊ ಅದನ್ನೊಂದು ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ. ಎಳ್ಳು ಬೇಕಾದರೆ ಸ್ವಲ್ಪ ಮೇಲೆ ಹಾಕೋಬೋದು, ಸೆಸಮಿ ಸೀಡ್ಸ್, ಅದು ಚೆನ್ನಾಗಿರುತ್ತೆ. ಸೊ ಇದು ರೆಡಿ ಆಯಿತು. ಈಗ ಪ್ಲೇಟಿಂಗ್ ಮಾಡಿಕೊಂಡು ಟೇಸ್ಟ್ ಮಾಡೋಣ. ನೋಡಿ ಇಲ್ಲಿ ಕುಕುಂಬರ್ ಸಲಾಡ್ ಮಾಡಿದ್ದೀನಿ, ಕೊರಿಯನ್ ಸ್ಟೈಲ್ ಕುಕುಂಬರ್ ಸಲಾಡ್. ಆ್ಯಂಡ್ 2 ವೆರೈಟಿನೂ ಇಟ್ಟಿದ್ದೀನಿ, ಚಿಕನ್ನು ಡ್ರೈ ಮತ್ತು ವಿತ್ ಸಾಸ್. ಎರಡೂ ತುಂಬ ಡಿಫ್ರೆಂಟಾಗಿತ್ತು. ಟ್ರೈ ಮಾಡಿದ್ರೆ ಸಿಮಿಲರ್ ಟೇಸ್ಟ್ ಮತ್ತು ಫ್ಲೇವರ್ಸು ಇರಲಿಲ್ಲ. ಎರಡೂ ಎಂಟೈರ್ಲಿ ಡಿಫ್ರೆಂಟ್ ಟೇಸ್ಟ್ ಕೊಡ್ತಾಯಿತ್ತು. ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ. ಅದರಲ್ಲೂ ಮಳೆ ಬರ್ತಾಯಿದ್ರೆ ಇಂಥ ಚಿಕನ್ ಒಂದು ಪ್ಲೇಟಲ್ಲಿ ಇದ್ಬಿಟ್ರೆ ಎಷ್ಟು KG ಗಟ್ಟಲೆ ಬೇಕಾದರೂ ಖರ್ಚು ಮಾಡಿಬಿಡ್ಬೋದು. ನೀವು ಖಂಡಿತ ಒಂದ್ಸಲ ಮನೇಲಿ ಟ್ರೈ ಮಾಡಿ, ಹೆಂಗಿದೆ ಅಂತ ತಿಳಿಸಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.